ಸಸ್ನೇಹ ವಂದನೆ. ಇಲ್ಲಿ ಕುಳಿತಿರೋರೆಲ್ಲರಿಗೂ ಸಸ್ನೇಹ ವಂದನೆ ಅಂತ ಹೇಳಿದೆ. ಅದ್ರ ಜೊತೆಗೆ ಅವನು ಅಂತ ಹೇಳಬಾರ್ದು, ಸಭೆಯಲ್ಲಿ ಅವರು ಅಂತ ಹೇಳಬೇಕು. ಶಿಷ್ಟಾಚಾರ ಅಂತಾರಲ್ಲ, ಅದನ್ನು ನಾವು ಶಿಷ್ಟರ ಹೌದಾದರೆ ಆಚಾರ ಇರಬೇಕು, ಇಲ್ಲದೇ ಇದ್ರೆ ತೊಂದರೆ ಇಲ್ಲ. ನಾವು ಶಿಷ್ಟರೊಂದು ಭ್ರಮೆ ಇದೆ ನನಗೆ, ಆದರೆ ನಾವು ಶಿಷ್ಟಾಚಾರವನ್ನು ಅನುಸರಿಸಬೇಕು ಅಂತ ಅವರು ಅಂತ ಹೇಳ್ತೇನೆ. ವಿಶ್ವೇಶ್ವರ ಹೆಗಡೆ ಅವರು ಸುಮಾರು ಹೇಳಿದರು ನನ್ನ ಬಗ್ಗೆ. ಇಲ್ಲಿ ಇರೋರೆಲ್ಲರೂ ಕೂಡ ವಿದ್ಯಾರ್ಥಿಗಳಂತೂ ಅಲ್ಲ, ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ನಾಳೆ ಅವರೂ ಕೂಡ ಅಧ್ಯಾಪಕರು ಪ್ರಾಧ್ಯಾಪಕರು ಆಗುವಂತಹ ಒಂದು ನಿರ್ಮಾಣಶಾಲೀನತೆ ಇರುವವರು ನೀವು. ಅಂಥವ್ರು ಎದುರು ನಾನು ನಿಲ್ಲುವುದು ಇದೆಯಲ್ಲ, ಅದೇ ಒಂದು ಅಪಚಾರ ಅಂತ ನನಗನ್ನಿಸುತ್ತೆ. ಆದರೂ ಸಂಸ್ಕೃತದಲ್ಲಿ ಒಂದು ಇದಿದೆ ಸುಭಾಷಿತ, ಹಂಸ ಮಧ್ಯೆ ಬಕೋಯಥ ಅಂತ. ಹಂಸಗಳ ಸಾಲಿನಲ್ಲಿ ಬಕವು ಬಂದು ಸೇರಿಕೊಳ್ಳುತ್ತಂತೆ. ವರ್ಣ ಸಾಮ್ಯದಿಂದಾಗಿ ಮೇಲೆ ಬಿದ್ದು ಬಿಡುತ್ತೆ ಕೇಸು. ಹಂಸ ಯಾವುದು ಕೊಕ್ಕರ ಯಾವುದು ಗೊತ್ತಾಗೋದಿಲ್ಲ, ಅದು ಇದು ಬೆಳಿತಾನೆ. ಹಾಗೆ ಆ ಬೆಳಿತನದಿಂದಾಗಿ ಬೆಳೀತಾ ಹೋಗ್ತಾನೆ ಅವ, ಅಂದರೆ ಪರ್ಮನೆಂಟ್ ಅವ ಬಕನೇ ಆಗಿರ್ತಾನೆ. ಹೀಗೆ ನಮ್ಮನ್ನು ನೋಡುವ ಅಂಬಕಗಳು ಬಹಳ ಇದ್ದಾವೆ ಇಲ್ಲಿ. ಅಂಬಕ ಅಂದರೆ ಕಣ್ಣು. ನಾನು ಭಾಷೆಯಿಂದ ಶುರು ಮಾಡಿರೋದು, ನನಗೆ ಗೊತ್ತಿರೋದಷ್ಟೇ, ಬಹಳ ಬಹಳ ಸ್ವಲ್ಪ. ಹಾಗೆ ಅಂಬಕಗಳು ಬಹಳ ಇರೋದ್ರಿಂದ ಈ ಬಕ ಬಚಾವಾಗ್ತಾನೇನೋ ಗೊತ್ತಿಲ್ಲ. ಇರಲಿ, ನಿಮಗೆಲ್ಲವರಿಗೂ ನಾನೀಗ ಮೊದಲು ಮಾಡಬೇಕಾದದ್ದು ನಮಸ್ತೆ ನಮಸ್ತೆ ನಮಸ್ತೆ. ನಾನು ನಮಸ್ತೆ ಅಂದೆ, ನೀವು ನಮಸ್ತೆ ಅಂದ್ರಿ. ಇಬ್ಬರೂ ತಪ್ಪು ಮಾಡಿದ್ದೇವಲ್ಲ. ನಾನೂ ತಪ್ಪು ಹೇಳಿದೆ, ನನ್ನ ತಪ್ಪನ್ನು ನೀವು ಪುನರುಚ್ಚರಿಸಿದ್ದೀರಿ. ಹಾಗಾಗಿ ನನ್ನನ್ನು ಬೆಂಬಲಿಸಿದ್ದಕ್ಕಾಗಿ ನಿಮಗೆ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಆದರೆ ತಪ್ಪಾದದ್ದಕ್ಕೆ ಏನು ಅನ್ನೋಣ. ನಮಸ್ತೆ ಅಂಥೇಳಿ ಹೇಳಿದರೆ ನಾವು ಕೈ ಮುಗ್ದೇನು ಹೇಳ್ತೇವೆ, ಇದು ಮುದ್ರೆ. ನಮಸ್ತೆ ಅನ್ನೋದು ನಮಸ್ಕಾರ ಮುದ್ರೆ, ಅಥವಾ ನಿಮ್ಮ ಪರಿಭಾಷೆಯಲ್ಲಿ ಹಸ್ತ ಅಂತ ಹೇಳ್ತಾರೆ, ನಾಟ್ಯದವರು ಹಸ್ತ ಅಂತಾರೆ, ಮುದ್ರೆ ಅಂತಾರೆ. ನಮಸ್ಕಾರ ಮುದ್ರೆ ಮಾಡಿದ ಮೇಲೆ ನಾವು ಹೇಳಬೇಕಾಗಿರುವುದಿಲ್ಲ. ಯಾಕಂದ್ರೆ ಮುದ್ರೆ ದೇವರಿಗೆ ನಾವು ಮಾಡ್ಕೊಂಡು ನಾನು ನಿನಗೆ ನಮಸ್ಕಾರ ಮಾಡುತ್ತಿದ್ದೇನೆ ಅಂತೇನು ಹೇಳುವುದಿಲ್ಲಲ್ಲ, ಹೀಗೆ ಹೇಳ್ತೇವೆ. ಆದರೆ ಅದು ಶಿಷ್ಟಾಚಾರ, ನಮ್ಮಲ್ಲಿ ಬಂದಿದೆ. ಒಂದು ನಮಸ್ಕಾರ ಸರ್ ಅಥವಾ ನಮಸ್ತೆ ಅಂತ ಹೇಳ್ತೇವೆ. ಈ ನಮಸ್ತೆಗೂ ನಮಸ್ಕಾರಕ್ಕೂ ತುಂಬ ವ್ಯತ್ಯಾಸ ಇದೆ. ಎಲ್ಲಿವರೆಗೆ ಅಂದರೆ ಗೌರವವನ್ನೇ ಮೇಲೆತ್ತಿ ಕೆಳಗೆ ಬಿಸಾಟ ಹಾಗೆ. ಬೇಜಾರು ಮಾಡ್ಕೊಳ್ಬೇಡಿ, ಭಾಷೆಯ ಸಮಸ್ಯೆ ಇದು ಅಂತ, ಅಥವಾ ಭಾಷೆಯನ್ನು ನಾವು ಅರ್ಥ ಮಾಡಿಕೊಳ್ಳುವುದರಲ್ಲಿರುವಂತಹ ಅವಜ್ಞೆ, ಅದರ ಬಗ್ಗೆ ಗಮನ ಇಲ್ಲದೇ ಇರುವುದು. ನಮಃ ಮತ್ತು ತೇ ಅನ್ನುವಂತಹ ಎರಡು ಶಬ್ದ ಇದೆ ಅದರಲ್ಲಿ. ನಮಸ್ಕಾರ, ನಮಃಕಾರ ಅಂತಿದ್ರೂ ಕೂಡ ನಮಸ್ಕಾರ ಒಟ್ಟಾಗಿ ಒಂದಾಗ್ತದೆ. ನಮಃ ಅಂದ್ರೂ ವಂದನೆ ಅಂತ ಅರ್ಥ. ಇಲ್ಲಿ ನಮಃ ತೇ ಅಂದ್ರೆ ಸ್ವತಂತ್ರವಾದ ಎರಡು ಶಬ್ದಗಳಿದ್ದಾವೆ. ನಮಃ ನಮಸ್ಕಾರ, ತೇ ಅಂತ ಹೇಳಿದರೆ ನಿನಗೆ, ನಿಮಗೆ ಅಲ್ಲ, ನಿನಗೆ ನಮಸ್ಕಾರ. ತ್ವಂ ಯುವಾಂ ಯೂಯಂ ಅಂತ ತ್ವಂ ನೀನು ಅನ್ನುವ ಶಬ್ದದ ಚತುರ್ಥಿ ವಿಭಕ್ತಿ ತೇ ಅಂತ ಆಗ್ತದೆ. ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪ್ರವಾಸಿನಿ, ಓ ಶಾರದೆ ನಿನಗೆ ನಮಸ್ಕಾರ. ನಾವು ನಮಸ್ತೆ ಅಂತ ದೇವರಿಗೆ ಹೇಳ್ತೇವೆ, ಯಾಕಂದ್ರೆ ದೇವರನ್ನು ಸಂಬೋಧಿಸಿದ್ರೆ ನಾವು ಏಕವಚನದಲ್ಲಿ. ಓ ಜನಾರ್ದನ, ಓ ಈಶ್ವರ, ಬಾರೋ ಇಲ್ಲಿ, ನನಗೆ ಅನುಗ್ರಹ ಮಾಡಿ ಅಂತ ಹೇಳುವುದಿಲ್ಲ. ಆದರೆ ದೇವ ಸಂಬಂಧದಲ್ಲಿ ಏಕವಚನ ಬರ್ತದೆ. ಏಕವಚನ ಎಲ್ಲಿ ಬರ್ತದೆ ಅಂದರೆ ನಮಗೆ ಆತ್ಮೀಯತೆ ಇದ್ದಾಗ. ನಾವು ಅಮ್ಮನನ್ನು ಹೇಳುವಾಗ ಓ ತಾಯಿಯವರೇ ನನಗೆ ಹಸಿವಾಗಿದೆ, ನನಗೆ ಒಂದು ಕೂಳನ್ನು ದಯಪಾಲಿಸಬಹುದು ಅದೇನೋ ಅಂತ ಕೇಳುವುದಿಲ್ಲ. ಅಮ್ಮ ನಂಗೆ ಹಸಿವಾಗಿದೆ, ಈಗ ಆಗ್ತೀಯ ಅಲ್ಲ, ನಾನೀಗ ಗಲಾಟೆ ಮಾಡಬೇಕಾ? ಆ ಸಲಿಗೆ ಇರ್ತದೆ. ಸಲಿಗೆ ಬರುವುದು ಯಾವತ್ತು? ಇಂಟಿಮೆಸಿ ಇದ್ದಾಗ ಅಲ್ವಾ? ಹಾಗಾಗಿ ದೇವರಿಗೆ ನಮಸ್ತೆ ನಡೀತದೆ. ಗೌರವದಲ್ಲಿ ಹೇಳುವಾಗ ಸರ್ ನಮಸ್ತೆ, ಸರ್ ಅನ್ನೋದು ಬಹುವಚನ ಬಂತು. ಓ ತಾವು ನಿನಗೆ ನಮಸ್ಕಾರಯ್ಯ ಅಂತ ಹೇಳಿದ್ರೆ ಏನಾಯ್ತು? ಬಹುವಚನವನ್ನು ನಾವು ಮೊದಲು ತೋರಿಸಿ ಏಕವಚನದಲ್ಲಿ ನಮಸ್ಕಾರದ ಒಂದು ಶಬ್ದವನ್ನು ನಮ್ಮ ಬಾಯಿಂದ ಹೊರಗೆ ಹಾಕ್ತೇವೆ ಅಂತ ಹೇಳಿದಾಗ ಇದು ನಮ್ಮ ಅವಜ್ಞೆಯಿಂದಾದದ್ದು. ನಮಃ ಮತ್ತು ತೇಯಲ್ಲಿರುವಂತಹ ಏನು ಅರ್ಥದ ಸ್ಪಷ್ಟತೆ ನಮಗಿಲ್ಲದೆ ಇರುವುದೇ ಕಾರಣ ಅದಕ್ಕಿಂತ.
ನಮಸ್ತೆ ಅನ್ನೋದ್ರ ಬದಲು ಅದಕ್ಕೆ ಸೇಫರ್ ಸೈಡ್ ಎಫೆಕ್ಟ್ ಇಲ್ಲ, ಲೆಫ್ಟ್ ಸೈಡ್ ಎಫೆಕ್ಟ್ ಇಲ್ಲ, ರೈಟ್ ಸೈಡ್ ಎಫೆಕ್ಟ್ ಇಲ್ಲ. ನಮಸ್ಕಾರ ಅಂತ ಹೇಳಿದರೆ ಅದು ಬಹುವಚನವೂ ಆಗ್ತದೆ, ಏಕವಚನವೂ ಆಗ್ತದೆ, ಮುಟ್ಟಾಳರಿಗೂ ಆಗ್ತದೆ, ಮುಖ್ಯರಿಗೂ ಆಗ್ತದೆ. ನಮಸ್ಕಾರ ಅಂತ ಹೇಳ್ಬಿಡೋದು ಬಹಳ ಸುಲಭ ಅಲ್ವಾ. ಬರೀ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಿದಾಗ ಈಗ ನಾನು ನಮಸ್ತೆ ಅಂತ ಹೇಳಿ ನಾನೂ ಹೇಳಿ ನಿಮ್ಮ ಬಾಯಿಂದು ಹೇಳಿಸಿದಂತಹ ಪ್ರಮಾದದ ಪರಿಮಾರ್ಜನೆ ಮಾಡಿಕೊಳ್ಳಿಕ್ಕೋಸ್ಕರ ಎಲ್ಲರಿಗೂ ನಮಸ್ಕಾರ. ಭಾಷೆ ನಮಗೆ ಗೊತ್ತಿಲ್ಲದೆ ನಾವು ಇಂಥದ್ದು ಸುಮಾರು ಮಾಡ್ತೇವೆ. ಅದೇ ಥರ ಅವನು ಇಲ್ಲಿಗೆ ಬರ್ತಾನೆ ವಿನಃ ನನ್ನನ್ನು ನೋಡೋದಿಲ್ಲ. ಅವರು ನಮಗೆ ಕಾಫಿ ಕೊಡ್ತಾರೆ ವಿನಃ ಒಂದು ಬಿಸ್ಕತ್ತು ಬಿಸಾಡೋದಿಲ್ಲ ಅಲ್ಲ, ಬಿಸ್ಕತ್ತು ಕೊಡೋದಿಲ್ಲ ಅಲ್ವ. ಬಿಸಾಡೋದಂದ್ರೆ ಬೇರೆ ಅರ್ಥ ಬರುತ್ತೆ ಅವರು. ಬಿಸ್ಕತ್ತು ಕೊಡೋದಿಲ್ಲ. ನಾನು ಏನು ಹೇಳ್ತಾ ಇದ್ದೇನೆ, ಅವರು ಬರ್ತಾರೆ ವಿನಃ ಏನೂ ಕೊಡುವುದಿಲ್ಲ, ಹೀಗೆ ಮಾಡ್ತಾನೆ ವಿನಃ ಏನೂ ಹೇಳುವುದಿಲ್ಲ. ಈ ವಿನಃ ಅನ್ನುವ ಶಬ್ದ ನಮ್ಮಲ್ಲಿ ತುಂಬ ಅದು ನಟ್ಟು ಹೋಗಿದೆ. ಈಗ ತಪ್ಪು ಅಂತ ಗೊತ್ತಾದರೂ ಸರಿ ಮಾಡಲಿಕ್ಕೆ ಆಗದೇ ಇರುವಷ್ಟು ನಾವು ಅಡ್ಡದಾರಿಯಲ್ಲಿ ಸಾಗಿ ಬಂದಿದ್ದೇವೆ. ವಿನಃ ಅನ್ನೋದಿಲ್ಲ, ಅದು ವಿನಾ, ತೇನ ವಿನಾ ತೃಣಮಪಿ ನ ಚಲತಿ. ನೀವು ಕೇಳಿರ್ಬೋದು ಬಹಳ. ಅಂದರೆ ಆಗಾಗ ಯಾರೋ ಹರಿಕಥೆಯವರೋ ಉಪನ್ಯಾಸಕರು ಯಕ್ಷಗಾನದವರು ಹೇಳ್ತಿರ್ತಾರೆ, ಅದೊಂದು ಹೇಳದೆ ಕೋಟ್ ಮಾಡದೇ ಇದ್ದರೆ ಮುಂದೆ ಹೋಗುದಿಲ್ಲ ಅಲ್ಲ. ನಾವು ಕೋಟೇಶ್ವರದವರು ತೇನ ವಿನೋ ತೃಣಮಪಿ ನ ಚಲತಿ ಅಂತ ಹೇಳಿಬಿಟ್ರೆ ಭಾಳ ದೊಡ್ಡದು, ಏನೋ ಬ್ರಹ್ಮರ್ಷಿಗಳು ಮಾತಾಡಿದ್ರು ಅಂತ, ವಿಶೇಷ ಏನಿಲ್ಲ. ಅವನಿಲ್ಲದೆ ಏನು ಇಲ್ಲಿ ಸಾಗುವುದಿಲ್ಲ ಅಂತ ಒಂದು ಪರಮಾತ್ಮ ಶಕ್ತಿಯ ಬಗ್ಗೆ ಹೇಳುವಂಥದ್ದು. ಅಲ್ಲಿದೆ ತೇನ ವಿನಾ ಪ್ರಯೋಗ ಇದೆ. ಸಂಸ್ಕೃತದಲ್ಲಿ ವಿನಾ ಅನ್ನೋದೊಂದು ಅವ್ಯಯ, ವಿನಃ ವಿಸರ್ಗ ಇಲ್ಲ. ಅದೇ ಪುನಃದಲ್ಲಿ ವಿಸರ್ಗ ಇದೆ. ಅದು ನಮ್ಮ ಎಸ್ಪೆಷಲಿ ದಕ್ಷಿಣ ಕನ್ನಡದ, ಅದರಲ್ಲೂ ತುಳು ಪ್ರಭಾವಿತವಾದ ಉಚ್ಚಾರಣೆಯವರು ಪುನಃ ಪುನಃ ಬರ್ತಾನೆ ಅವ, ನಾನು ಆಗ ಹೇಳಿದ್ದೇನೆ ಇಲ್ಲಿ ಬರಬೇಡ ಅಂತ, ಎಷ್ಟು ಸಲ ಹೇಳುದು, ಆಗ ಪುನಃ ಬಂದ ನೋಡವ, ಪುನಃ ಬಂದ. ಎಲ್ಲಿ ನಾ ಬರಬಾರ್ದು ಅಲ್ಲಿ ಪುನಃ ಬರ್ತದೆ, ಎಲ್ಲಿ ವಿಸರ್ಗ ಬರಬಾರ್ದು ವಿನಃ ಬರ್ತದೆ ಅಲ್ಲಿ. ಇದು ನಮ್ಮ ಭಾಷೆಯಲ್ಲಿರುವಂತಹ ಗೊತ್ತಿದ್ದು ಪ್ರಯೋಗಕ್ಕೆ ಬರದೇ ಇರುವಂತಹದ್ದು. ಇದು ಅವಜ್ಞೆ ಅಂತ ಹೇಳ್ತಾರೆ. ಅದು ನಮ್ಮ ಗಮನಕ್ಕೆ ಬರೋದಿಲ್ಲ ಅಂತ. ಇನ್ನು ಕೆಲವು ಬೇಕಂತೆ, ಏನೀಗ ಹೇಳಿದ್ರೆ ನಾನು ಹೇಳಿದ್ರೆ ಗೊತ್ತಾಯ್ತಾ ಇಲ್ವ ನಿಮಗೆ? ಸಂವಹನ ಆಗಿಬಿಟ್ರೆ ಭಾಷೆ ಕೆಲಸ ಮುಗೀತು ಅಂತ. ಈಗ ಅದು ಇತ್ತೀಚಿನ ಕೆಲವೊಂದು 20 ವರ್ಷದಿಂದ ಅದೊಂದು ಟ್ರೆಂಡ್ ಇದೆ. ಬಹುಶಃ ನಿಮಗೆಲ್ಲ ನನಗಿಂತ ಹೆಚ್ಚು ಗೊತ್ತಿರ್ತದೆ ಈ ವಿದ್ಯಾ ವಿಭಾಗದಲ್ಲಿರುವವರಿಗೆ. ಸಂವಹನವೇ ಭಾಷೆಯ ಕೊನೆಯ ಲಕ್ಷ್ಯ. ಸಂವಹನವೇ ಭಾಷೆಯ ಕೊನೆಯ ಲಕ್ಷ್ಯ. ಆದ್ದರಿಂದ ಕಲಿಕ್ವಲ್ ಲ್ಯಾಂಗ್ವೇಜ್, ನಾವು ಆಡು ಮಾತಿನಲ್ಲಿ ಏನು ಹೇಳುತ್ತೇವೆ ಅದೇ ಪರಮ ಭಾಷೆ ಅಂತ. ಆದ್ದರಿಂದ ನಿಮಗೆ ಟೆಸ್ಟ್ಗಳಲ್ಲಿ ಸಾಹಿತ್ಯಿಕವಾದ ಅಥವಾ ಶುದ್ಧವಾದ ಭಾಷೆಯನ್ನು ನೀವು ಆಗ್ರಹಿಸಬಾರದು. ಮಗು ಮನೇಲಿ ಏನು ಮಾತಾಡುತ್ತೆ ಅದನ್ನು ಹೇಳಿ ಆಯ್ತಲ್ಲ. ಇದರದ್ದೊಂದು ಪ್ರವರ್ತಕರಿದ್ದಾರೆ, ಶಕಪುರುಷರಿದ್ದಾರೆ, ಇದನ್ನು ತಂದವರು. ಏನು ಆಡುವ ಮಾತಿನಲ್ಲಿಯೇ ನಾವು ಶಿಕ್ಷಣವನ್ನು ಕೊಡಬೇಕು. ಯಾವುದನ್ನು ಹೇಳೋದಿದ್ರೂ ಹಾಗೆ ಹೇಳಬೇಕು. ಅದನ್ನು ನೀವು ಶೈಲೀಕೃತವಾದ ಅಥವಾ ನೀವು ಶುದ್ಧ ಭಾಷೆ, ಇದು ವ್ಯಾಕರಣದ ಹತ್ತಿರವೇ ಬರುವುದಿಲ್ಲ. ಎಲ್ಲರೂ ಗೋಕರ್ಣದಿಂದ ಆಚೆಗೆ ಇರುವರು ಅವರೆಲ್ಲ. ಬಹಳ ಕಷ್ಟ. ಆ ಕರ್ಣಾಂತವಾಗಿ ಪಾಪ ರಾಮ ಬಾಣ ಬಿಡ್ತಿದ್ದಂತೆ, ಇವರು ವ್ಯಾಕರಣಾಂತವಾಗಿ ಅದನ್ನು ಪೂರ್ತಿ ದಫನ್ ಮಾಡಿಬಿಡ್ತಾರೆ. ವ್ಯಾಕರಣದ ಅಗತ್ಯ ಇಲ್ಲ ಅನ್ನುವಂತಹ ಒಂದು ಚಳವಳಿಯನ್ನು ಶುರು ಮಾಡಿದ್ದಾರೆ ಶಕಪುರುಷರು, ಆರಂಭ ಮಾಡಿದವರು. ಅದಕ್ಕೊಂದು ಸ್ವಲ್ಪ ಫಾಲೋವರ್ಸ್ ಇದ್ದಾರೆ. ಅವರು ಬೇರೆ ಅರಿಮೆ ಅಂತ ಹೇಳಿದರೆ ವ್ಯಾಕರಣ ಅಂತ ಎಲ್ಲ ಕನ್ನಡೀಕರಣ ಅಂತ ಮಾಡಿಕೊಂಡು, ಅದೇನೋ ನಮ್ಮ ಅಂಡಯ್ಯ ಒಂದು ಕಬ್ಬಿಗರ ಕಾವ ಅಂತ ಬರೆದಿದ್ದಾನೆ, ಹೌದಲ್ವಾ? ತಪ್ಪಾದರೆ ಯಾರಾದರೂ ಹೇಳಬೇಕು ದಯವಿಟ್ಟು. ನನಗೆ ಬಹಳ ಏನೂ ಗೊತ್ತಿಲ್ಲ. ಆ ಕಬ್ಬಿಗರ ಕಾವ ಅಂತ ಅವನು ಬರೆದಿರೋದು 100ಕ್ಕೆ 100 ಕನ್ನಡ ಪದಗಳಲ್ಲಿಯೇ ನಾನು ಕಾವ್ಯ ಬರೀತೇನೆ ಅಂತ. ಅಂದರೆ ಅವನು ಎಷ್ಟೋ ಅದನ್ನು ತದ್ಭವಗಳನ್ನಾಗಿ ಮಾಡ್ಕೊಳ್ತಾನೆ, ಅಪಭ್ರಂಶವಾಗಿ ಮಾಡಿಕೊಂಡು ಹಾಗೆಲ್ಲ ಬರೆದ. ಕಬ್ಬಿಗರ ಕಾವ, ಕಾವ್ಯವನ್ನು ಕಾವ ಮಾಡಿದ, ಕಬ್ಬಿಗರು ಕವಿಗಳು, ಈ ಥರ. ಹೌದು, ಇದಕ್ಕೊಂದು ಡಿಕ್ಷನರಿ ಕೊಡಬೇಕಲ್ಲ ನಿಮಗೆ. ಬೇರೆ ಶಬ್ದ ನಾವು ಮಾಡೋದು ದೊಡ್ಡದಲ್ಲ, ಆ ಶಬ್ದ ಏನು ಅಂತ ತೋರಿಸಿ ಪುನಃ ಹಳತೆ ಹೇಳಬೇಕು. ಅದು ನಾನು ಏನು ಹೇಳಿದ್ದು ಗೊತ್ತಾಯ್ತಲ್ಲ, ಅದು ಮೊದಲು ಹಿಂಗೆ ಹೇಳ್ತಿದ್ರಲ್ಲ ಅದೇ ಹೇಳ್ಬೋದಲ್ವ ನೀವು. ಇದು ಯಾಕೆ ಮತ್ತೆ ಈ ಎಲ್ಲ ದ್ರಾವಿಡ ಪ್ರಾಣಾಯಾಮ ಮಾಡೋದು? ಹಾಗಾಗಿ ಕಬ್ಬಿಗರ ಕಾವ ಸಹೃದಯರಲ್ಲಿ ನೆಲೆ ನಿಲ್ಲಲಿಲ್ಲ. ಪಂಪನೋ ರನ್ನನೋ ಬಂದ ಹಾಗೆ
ಅಂಡಯ್ಯ ಬರಲಿಲ್ಲ. ಆದ್ರೆ ಪ್ರಯತ್ನ ಮಾಡಿದ್ದಾನೆ. ಪ್ರಯತ್ನವನ್ನು ನಾವು ಖಂಡಿತವಾಗಿ ಪ್ರಶಂಸಿಸಬೇಕು, ಈಗಲೇ ಆಗಲಿ. ಈಗ ಎಷ್ಟೋ ನೀವು ಈ ಸೋಷಿಯಲ್ ಮೀಡಿಯಾದಲ್ಲೂ ಗಮನಿಸ್ತಿರ್ತೀರಿ, ಈ ಫೇಸ್ಬುಕ್ಗಳಲ್ಲೆಲ್ಲ ಎಸ್ಪೆಷಲಿ, ಇದಕ್ಕೆ ಕನ್ನಡದಲ್ಲಿ ಏನು ಹೇಳೋಣ, ಸಾಫ್ಟ್ವೇರ್, ಇದಕ್ಕೆ ಕನ್ನಡದ ಶಬ್ದ ಏನು? ನಿನಗೆ ಯಾಕೆ, ನಿಂಬೆ ಯಾರ ಬಗ್ಗೆ ನೋಡ್ಕೊಳ್ಳಿ, ಸಾಫ್ಟ್ವೇರ್ ಬಗ್ಗೆ ನಿಮ್ಗೆ ಯಾಕೆ? ಸಾಫ್ಟ್ವೇರ್ ಅಂತ ಹೇಳಿದ್ರೆ ಏನು ಕಳ್ಕೊಳ್ತೀರಿ ನೀವು? ರೈಲಿಗೆ ಏನು ಹೇಳ್ಬೇಕು ಕನ್ನಡದಲ್ಲಿ? ಅದು ಕನ್ನಡದಲ್ಲೇ ಓಡುತ್ತಾ ರೈಲು? ಎಲ್ಲರೂ ಕೇಳಿದ್ರು ಉತ್ತರ ಇದೆಯಾ? ಅದಕ್ಕೆ ಆ ಕಾಲದಲ್ಲಿ ಕಲ್ಲಿದ್ದಲು ಹಾಕ್ತಿದ್ರು, ಈಗ ಬೇರೆ ಏನೋ ಹಾಕ್ಬೋದು, ಎಲೆಕ್ಟ್ರಿಸಿಟಿ. ಓಡುತ್ತಾನೆ ರೈಲು. ನಾನು ಏನು ಶಬ್ದ ಬದಲು ಮಾಡಿದ್ರೆ ಅದ್ರ ವೇಗದಲ್ಲಿ ಏನೂ ಬದಲಾವಣೆ ಆಗೋದಿಲ್ಲ, ಗುಣಲಕ್ಷಣದಲ್ಲೂ ಬದಲಾವಣೆ ಆಗೋದಿಲ್ಲ. ಸೈಕಲ್ಲು, ನೀವು ಯಾವ ಕಲ್ಲು ಹಾಕಿದ್ರು ಸೈಕಲ್ಲೇ. ಸೈಕಲ್ಲಿಗೆ ಒಂದು ಕನ್ನಡ ಶಬ್ದ ಆಗಬೇಕು. ಇದು ಪೂರ್ವಗ್ರಹಗಳು. ಅಂದರೆ ಯಾವುದು ಈ ಮಣ್ಣಿನಿಂದ, ಈ ನಮ್ಮ ಜೀವನದ ಕ್ರಮದಿಂದ ಆ ವಾತಾವರಣದ ಬಂದಿರೋದಿಲ್ಲ, ಅದು ನಮ್ಮ ಶಬ್ದ ಅಲ್ಲ. ಈ ಶೇಕ್ಸ್ಪಿಯರ್ನ ಕಾವ್ಯದಲ್ಲಿರುವಂಥದ್ದು, ಮಿಲ್ಟನ್ ಕಾವ್ಯದಲ್ಲೋ ಇರುವಂತಹದ್ದು ಒಂದು ಶಬ್ದ ಇದ್ದರೆ ಅದಕ್ಕೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ಅಲ್ಲ, ಹರ್ಕ್ಯುಲಸ್ ಅನ್ನೋನು ಕನ್ನಡದವನಲ್ಲ, ಅದಕ್ಕೆ ನಿಮ್ಗೆ ಗ್ರೀಕ್ ಕಾವ್ಯದಲ್ಲಿ ಬರುವುದು ಹರ್ಕ್ಯುಲಸ್. ಹರ್ಕ್ಯುಲಸ್ ಈ ಕನ್ನಡದಲ್ಲಿ ಏನಾದರೂ ಹೇಳಬೇಕು? ಏನು ಕನ್ನಡ ಅಕ್ಷರದಲ್ಲಿ ಬರೀರಿ ಸಾಕು, ಹೆಚ್ಚಂದ್ರೆ ಅಲ್ವಾ? ನೀವು ರಾಮನ್ನು ಹೋಗಿ ಯುರೋಪ್ನಲ್ಲಿ ಅನುವಾದ ಮಾಡ್ಲಿಕ್ಕಾಗತ್ತಾ? ಸಾಧ್ಯ ಇಲ್ಲಲ್ಲ. ಶ್ರೀರಾಮ ಅಂತ ಹೇಳಬೇಕು, ಶ್ರೀ ಉಚ್ಚಾರ ಬರ್ದಿದ್ರೆ ರಾಮ ಅಂತ ಹೇಳಿ. ಅವರು ರಾಮ ಅಂತ ಉಚ್ಚಾರ ಮಾಡಬೇಕಿದ್ರೆ ನೇರ ರಕಾರ ಬರುವುದಿಲ್ಲ, ಅದ್ರ ಹಿಂದ್ಗಡೆಯಲ್ಲಿ ಒಂದು ಸ್ವರಾಕ್ಷರ ಬೇಕು ಅವರಿಗೆ. ಇರಾಮ, ಅರಾಮ, ಈ ಬರಬೇಕು. ರಾಮ ಹೇಳೋದಿಲ್ಲ, ಇರಾಮ ಅಂತ. ರಂಗಯ್ಯ ಅಂತ ಬೇಕಿದ್ರೆ ಇರಂಕಯ್ಯ ಅಂತಾರ ಅವರು. ಕಕಾರ ಗಕಾರ, ಅವ್ರದ್ದು 26 ಅಕ್ಷರ ಇರುವುದಲ್ಲ. ಈ ಚಳವಳಿಯವರು ಹೊಸ ಕನ್ನಡದವನ್ನು 26 ಅಕ್ಷರಕ್ಕೆ ಇಳಿಸ್ಬೇಕು ಅಂತಿದ್ದಾರೆ ಅವರು. ಇದು 52 ಅಕ್ಷರ ಬೇಡ, 26 ಅಕ್ಷರ ಸಾಕು, ದ್ರಾವಿಡ ಭಾಷೆ ಅದು. ಹಾಗಾಗಿ ಮಹಾಪ್ರಾಣ ಬೇಕಾಗಿಲ್ಲ. ಷಗಳಲ್ಲಿ ಸ ಒಂದು ಸಾಕು. ಶ ಅದು ನಮ್ಮ ಕನ್ನಡದ್ದಲ್ಲ. ಹಾಗಾಗಿ ಮಗು ಏನು ಹೇಳ್ತದೆ, ಯಾವ ಮಗು ಶ ಹೇಳು, ಷಣ್ಮುಖ ಅಂತ ಒಂದು 2ನೇ 3ನೇ ಕ್ಲಾಸ್ ಮಕ್ಕಳ ಹತ್ರ ಹೇಳಿಸೋದು ಸಣ್ಣ ಮುಖ ಅಂತ ಬರುತ್ತೆ. ಪಾಪ ನಾವು ಮುಖ ಸಣ್ಣದು ಮಾಡ್ಕೊಳ್ಬಾರ್ದು, ಸಣ್ಣ ಮುಖ ಮಾಡ್ಕೊಳ್ಬಾರ್ದು. ಷಣ್ಮುಖ ಹೇಳಿದಾನೆ ಓಕೆ ಅಲ್ವಾ? ಇವತ್ತಲ್ಲಿದ್ರು ನಾಳೆ ಆದರೂ ಅದು ಸ್ವಲ್ಪ ಅಗಲ ಆಗ್ಬೋದು, ಆಗ್ಬೋದು. ಈಗ ಸಣ್ಣ ಮುಖ ಇದೆ, ನಮಗೆ ಸಹನೆ ಬೇಕು. ಶಹನೆ ಅಲ್ಲ, ಸಹನೆ ಬೇಕು ಅಲ್ವಾ? ಸಂಗೀತದಲ್ಲಿ ಶಹನ ಅಂತ ಒಂದು ರಾಗವೇ ಇದೆ. ಸಂಗೀತವರು ಇರ್ಬೋದಲ್ವಾ? ಇಲ್ಲಾದ್ರೆ ನನಗೆ ಸ್ವಲ್ಪ ಧೈರ್ಯ. ಶಹನ ರಾಗ ಅಂತ ರಾಗ, ಕಂಡು ಕಂಡು ನೀಯನ್ನ ಕೈ ಬಿಡುವರೇ ಕೃಷ್ಣ ಅಂತ ಬಾಲಮುರಳಿ ಹಾಡಿರೋದು ಆ ರಾಗದಲ್ಲೇನೆ. ಅದು ಶಹನ ರಾಗ. ಅದು ಸಹನ ಹೋಗಿ ಶಹನ ಆಗಿದೆ. ಅದು ಇಂಟರ್ಪೊಲೇಟ್ ಆಗ್ತಾ ಇರ್ತದೆ, ಇಂಟರ್ಚೇಂಜ್ ಆಗ್ತದೆ. ಹಾಗೆ ಅವ್ರು ಹೇಳೋದು, ಅದು ಏನು ಹೇಳ್ತಾ ಇದ್ದಾನೆ, ಕನ್ನಡದಲ್ಲಿ ಶಗಳು ಇಲ್ಲ, ಸಾಕು. ತಮಿಳಲ್ಲಿರೋದು ಸಕಾರ ಮಾತ್ರ. ಅವರು ಸಕಾರವನ್ನು ಬರೆಯುವುದು ಚಕಾರದಲ್ಲಿ, ಸಕಾರಕ್ಕೆ ಅಕ್ಷರ ಇಲ್ಲ. ಚವನ್ನೇ ಸಾಂದರ್ಭಿಕವಾಗಿ ಸ ಅಂತ ಹೇಳಬೇಕು. ಅವನು ಸಂದ್ರ ಬರೆದಿದ್ರೆ ಅವ್ರು ಬರೀ ಚ. ನೀವು ಚಂದ್ರವು ಸಂದ್ರದಲ್ಲಿರುತ್ತೆ, ಸಂದ್ರವು ಚಂದ್ರದಲ್ಲಿರುತ್ತೆ, ಬಹಳ ಕಷ್ಟ ಅಲ್ವಾ? ಚಾಕು ಮತ್ತು ಸಾಕು, ಚಾಕು ಹಾಕು, ಸಾಕು ಹಾಕು, ಹೆಂಗೆ ಹೇಳಿದ್ರಿ? ಪಾಪ ಒಬ್ಬನಿಗೆ ಸ್ಟ್ಯಾಬ್ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ತಮಿಳ್ ಕಲ್ತ್ರೆ. ಅವನು ಚಾಕು ಹಾಕ್ಬೇಕಾ ಸಾಕು ಹಾಕ್ಬೇಕಾ ಅಂತಲ್ಲ, ಚಾಕು ಚಾಕು ಸಾಕು, ಸ ಎರಡು ಒಂದೇನೆ. ಎಷ್ಟು ಕಷ್ಟ! ಇಂಥ ಕಷ್ಟ ಕನ್ನಡಕ್ಕೆ ಬೇಕೆ ಅಂತ ನಮ್ಮ ಈ ಪಕ್ಷದವರು ತುಂಬ ವಾದ ಮಾಡಿದರು. ಅದೇನೇ ಇರಲಿ, ಅದು ಹೆಚ್ಚು ದಿವಸ ನಿಲ್ಲುವುದಿಲ್ಲ. ಯಾಕಂದರೆ ಒಂದು ಭಾಷೆ ಬೆಳಿಬೇಕು ಅಂದರೆ ಅದು ಶತಮಾನ ಅಲ್ಲ, ಸಹಸ್ರಮಾನಗಳಿಂದ ಬೆಳೆದಂತಹ ಒಂದು ದಿವ್ಯ ಊರ್ಧ್ವಮೂಲ ಮಧಶಾಖ ಅಂತ ಹೇಳಿದಾಗೆ ಅಲ್ಲಿಂದ ಬೆಳೆದಿದೆ ಅದು. ನೆಗ್ರೋಧ ಅದು ಇಲ್ಲಿ ಹೋಗಿ ಅಲ್ಲಿ ಅದು ಎಲ್ಲ ಪ್ರತಿರೋಧಗಳನ್ನು ಎದುರಿಸಿಕೊಂಡು ಬೆಳೆದು ಬರ್ತಾ ಇರ್ತದೆ. ಜಿ ವೆಂಕಟಸುಬ್ಬಯ್ಯ ಅವರು ಆಗ ಹೇಳಿದ್ರಲ್ಲ, ಜಿ ವೆಂಕಟಸುಬ್ಬಯ್ಯನವರದ್ದು ನಾನೊಂದು 3 ಗಂಟೆ ಇಂಟರ್ವ್ಯೂ ಮಾಡಿದ್ದೆ ಅವರು 100ನೇ ವರ್ಷದಲ್ಲಿ. ಜಿ ವೆಂಕಟಸುಬ್ಬಯ್ಯ ಗೊತ್ತಲ್ಲ, ನಿಘಂಟು ತಜ್ಞರು. ಅವರು ಆಗ ಹೇಳ್ತಿದ್ರು, ಒಂದು ಶಬ್ದ ನಮ್ಮ ಭಾಷೆಗೆ ಬಂತು ಅಂದರೆ ಉಪಾಧ್ಯಾಯರೇ ಅದನ್ನು ನಾವು ಸಾಕಬೇಕು ಅಂತ. ಯಾಕಂದ್ರೆ ಒಂದು ಶಬ್ದ ಬಂತು, ಗೊತ್ತಿಲ್ಲ, ಪರ್ಚೇಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಯಾವ ಶಬ್ದವನ್ನು ಪರ್ಚೇಸ್ ಮಾಡ್ಲಿಕ್ಕೆ ಬರೋದಿಲ್ಲ, ಫೋರ್ಸ್ ಮಾಡಿ ಹಾಕ್ಲಿಕ್ಕೆ ಬರೋದಿಲ್ಲ. ನೀವು ಬೇಕಿದ್ರೆ ಪ್ರಯತ್ನಿಸಿ ನೋಡಿ. ನಿಮ್ಮ ಮಕ್ಕಳಲ್ಲಿ ಒಂದು
ನಮಗೆ ಗೊತ್ತಿರೋದೊಂದು ಶಬ್ದ, ಇದು ನಾಳೆಯಿಂದ ಇದೊಂದು ದೇವದುರ್ಲಭ ಅಂತ ಒಂದು ಶಬ್ದ ಹೇಳಿಬಿಡಿ. ನನಗೆ ಬಹಳ ದೊಡ್ಡ ಶಬ್ದ ಇರ್ಬೋದ್ರಿ, ಮಕ್ಕಳು ದೇವ 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 ದುರ್ಲಭ ದೇವ ಹೀಗಾಗಿ ಅದು ಬಿದ್ದೇ ಹೋಗುತ್ತೆ, ಹೇಳುವುದೇ ಇಲ್ಲ ಮಕ್ಕಳು. ಆಗ ದೇವದುರ್ಲಭ ಬರುವುದಿಲ್ಲ, ತಾನಾಗಿ ಬರುವುದಿದ್ರೆ ಅದು ಸಂಸ್ಕೃತವೋ ಕನ್ನಡವೋ ತುಳುವೋ ಇನ್ನೊಂದು ಜನರಲ್ಲಿ ಅದು ನಟ್ಟು ಹೋಗ್ತದೆ ಅಂತ. ಅದಕ್ಕೆ ಅವರು ಉದಾಹರಣೆ ಕೊಟ್ಟದ್ದು ಬಂಬಾರ್ಡಿಂಗ್ ಅನ್ನುವಂತಹ ಶಬ್ದ. ಇಂಗ್ಲೀಷಿನ ಬಂಬಾರ್ಡಿಂಗ್ ಅನ್ನುವ ಶಬ್ದ ಕನ್ನಡಕ್ಕೆ ಬಂತು. ಹೇಗೆ ಬಂತು? ಬೊಂಬಾಟ್. ಬಾಂಬಾಟ್ರಿ ಮೊನ್ನೆ ಪರ್ಯಾಯ ಎಂತ ಬೊಂಬಾಟ್ ಗೊತ್ತಾ? ಪರ್ಯಾಯದಲ್ಲಿ ಊಟ ಬೊಂಬಾಟ್ ಆಗಿತ್ರಿ. ರಥ ಬೀದಿಲಿ ಎಂತ ಬೊಂಬಾಟ್ ಜನ ರೀ. ಏನು ಬೊಂಬಾಟ್ ಅಂದ್ರೆ ಎಲ್ಲೋದು ಬೊಂಬಾಟೆ ಅಂದ್ರೆ ಸರ್ವಭಾವವನ್ನು ಅಭಿವ್ಯಕ್ತಿಸುವ ಪ್ರಕಟಿಸುವಂತಹ ಸಾಮರ್ಥ್ಯ ಇರುವ ಅದ್ಭುತವಾದ ಶಬ್ದ ಆಗಿ ಹೋಯ್ತದೆ ಬೊಂಬಾಟ್. ನಮ್ಗೆ ಯಾವ ಶಬ್ದ ಸರಿಯಾದನ್ನು ಬಳಸ್ಲಿಕ್ಕೆ ಬರೋದಿಲ್ಲ, ಅಲ್ಲಿ ನೀವು ಬೊಂಬಾಟ್ ಹಾಕಿಬಿಡಿ ಹೋಗುತ್ತೆ. ಪಿಕ್ಚರು ಬೊಂಬಾಟ್ ರೀ, ಆ ಹೀರೋ ಏನು ಬೊಂಬಾಟ್ ಆಕ್ಷನ್ ರೀ. ಯಾರ ಒಂದು ಮರ್ಡರ್ ಸೀನ್ ನೋಡ್ಬೇಕ್ರಿ, ಬೊಂಬಾಟ್ ರೀ. ಒಳ್ಳೆ ಕತೆ ಐತಲ್ಲ, ರಿಸೆಪ್ಷನ್ನು ಬೊಂಬಾಟೆ, ಮರ್ಡರು ಬೊಂಬಾಟೆ. ಇದು ಬೊಂಬಾರ್ಡ್ ಅನ್ನೋದು ಬೊಂಬಾಟ್ ಆಗಿ ಬಂತು ಅಂತ ಇದು ಅಲ್ಲಿ ಅವರು ಗುರುತಿಸುವಂತಹದ್ದು. ಜಿ ವೆಂಕಟಸುಬ್ಬಯ್ಯನವರು ಬೊಂಬಾಟ್ ಆಗಿ ಅದು ಹೇಗೆ ನಮ್ಮ ಜನಮಾನಸದಲ್ಲಿ ಜನಸಾಗರದಲ್ಲಿ ತೇಲಿದ್ದಲ್ಲ ಮುಳುಗಿ ಹೋಗಿದೆ ಅಂದರೆ ನಾವು ಹೆಕ್ಕಿ ಬಿಸಾಟ್ರು ಹೊರಗೆ ಹೋಗುದಿಲ್ಲ ಅದೀಗ. ಬೊಂಬಾಟ್ ಬೊಂಬಾಟ್ ಬೊಂಬಾಟ್. ಇವತ್ತು 1 ವರ್ಷ 2 ವರ್ಷ ಕಣ್ಣು ಹೊರ ಜಗತ್ತಿಯ ಕಣ್ಣು ಬಿಡುವ ಮಗು ಬೊಂಬಾಟ್ ಅಂತ ಹೇಳಿ ಶುರು ಮಾಡಿ ಆಗೋಗಿದೆ. ಅಂದರೆ ಕನ್ನಡ ಭಾಷೆಗೆ ಬೊಂಬಾಟು ಏನು ಇವಳು ಮನೆಗೆ ವಧು ಬಂದ್ಬಿಟ್ಟಿದೆ. ಹಾಗೆ ವಧು ಪ್ರವೇಶ ಆಗಿದೆ ಬೊಂಬಾಟ್ ಅಂತ. ಹಾಗೆ ಬಹಳಷ್ಟು ಶಬ್ದಗಳು ಬಂದಿದ್ದಾವೆ. ಸಖತ್ ಕನ್ನಡದಲ್ಲ, ಸಖತ್ ಬಿಟ್ಟರೆ ಕನ್ನಡ ಭಾಷೆ ನಮಗೆ ಬಳಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಷ್ಟು ನಾವು ಅದಕ್ಕೆ ಅಡಿಕ್ಟ್ ಆಗಿ ಬಿಟ್ಟಿದ್ದೇವೆ. ಆಗಿದೆ ಇನ್ನು ಇಂಥ ಕೆಲವುಗಳು ಇರ್ತವೆ. ಇದರ ಪರಿಣಾಮ ಏನಾಯ್ತು, ನಾನು ಇದನ್ನು ಈ ಸಖತ್ತು ಬೊಂಬಾಟು ಇನ್ನೊಂದು ಯಾವುದು ಬೇಜಾನ್, ನಿಮ್ಗೆ ಇಲ್ಲಿ ಪರಿಚಯ ಇದೆಯೇನೋ, ಪರಿಚಯ ಕಡಿಮೆ ಇರ್ಬೋದು. ನಮ್ಮ ಬೆಂಗಳೂರು ಮೈಸೂರು ಕಡೆ ಬೇಜಾನ್ ಜನರಿ. ಇದಕ್ಕೆ ಪರ್ಯಾಯ ಶಬ್ದ ಅದು. ನೀವು ಬೊಂಬಾಟ್ ಅನ್ನೋ ಬದಲಿಗೆ ಬೇಜಾನ್ ಹಾಕಿ, ಬೇಜಾನ್ ಹಾಕೋ ಬದಲಿಗೆ ಸಖತ್ ಹಾಕಿ, ಎಲ್ಲವೂ ಚಲೇಗ, ಪ್ರತಿಯೊಂದು ನಡೀತದೆ. ಅಂದರೆ ನಾವು ವಿದ್ಯಾರ್ಥಿಗಳ ದೃಷ್ಟಿಯಿಂದ ನಾನು ಹೇಳ್ತಿರೋದು, ನಾನು ಕೆಲವು ಮಕ್ಕಳ ಜೊತೆಗೆ ಇಂಟ್ರ್ಯಾಕ್ಷನ್ ಮಾಡಿಕೊಂಡು ಗೋಕರ್ಣಲ್ಲಿ ಹೇಳಿದ್ನಲ್ಲ ಮೇಡಮ್, ಅಲ್ಲೆಲ್ಲ ಹೋಗುವಾಗಿ ಮಕ್ಕಳ ಜೊತೆ ಮಾತಾಡಿ ನಾನು ಅಲ್ಲಲ್ಲಿಗೆ ಹೋಗ್ತಿರ್ತೇನೆ, ಅಲ್ಲೇ ಸುಳಿತಿರ್ತೇನೆ. ನಾನು ಈ ಕೆಲವು ಸೇಫರ್ ಸೈಡಲ್ಲಿರುವ ಶಬ್ದಗಳು, ಈಗ ನಮ್ಮ ಈ ಊರಿದೆ ಹೇಳ್ತೇನೆ, ನಾನು ಇಲ್ಲೇ ಬೆಳೆದವನಲ್ವ, ಎಂಥ ಭಯಂಕರ ಅಡುಗೆ ಮಾರೇರೆ, ಎಂಥ ಅಡುಗೆಯಲ್ಲಿ ಎಂಥ ಭಯಂಕರ ಉಂಟು. ಏನು ಇಡೀ ಒಂದು ಕಪ್ಪೆಯೋ ಹಂದಿಯೋ ಒಳಗಡೆ ಏನು ತಿರುಗಿದ್ಯಾ ಆ ಕಡಾಯಿ ಒಳಗೆ, ಭಯಂಕರ ಅಡುಗೆ ಅಲ್ವಾ, ಭಯಂಕರ ಜಾತ್ರೆ. ಮೊನ್ನೆ ಕಂಬಳ ನೋಡ್ಲಿಲ್ಲ ನೀವು, ಭಯಂಕರ ಮಾರೇರೆ. ಯಾವುದಕ್ಕೆ ಭಯಂಕರ ಲಗಾವಾಗುವುದಿಲ್ಲ ಹೇಳಿ? ಕರುಣರಸಕ್ಕೆ, ಶೃಂಗಾರ ರಸಕ್ಕೆ, ರೌದ್ರಕ್ಕೆ, ಕ್ರೋಧಕ್ಕೆ, ಹಾಸ್ಯಕ್ಕೆ. ಮೊನ್ನೆ ಆ ಮೂರೂರು ಬಂಡಾರಿದೊಂದು ಹಾಸ್ಯ ನೋಡ್ಬೇಕಿತ್ತು ಮಾರೇರ, ಭಯಂಕರ ಹಾಸ್ಯ. ಒಳ್ಳೆ ಕಥೆ ಆಯ್ತಲ್ಲ. ಭಯಂಕರ ಭಯ ಅನ್ನುವಂಥದ್ದು ಭೀತಿಕಾರಕ. ಆ ಭಯಂಕರ ಹಾಸ್ಯ ಮಾರೇರೆ, ಎಂಥ ಮುಖಭಾವ ಇದು. ಅಂದ್ರೆ ಆ ಶಬ್ದದ ತಾಕತ್ತು ಏನಿದೆ ಅಂತ, ಆ ಶಬ್ದದ ತಾಕತ್ತು ಮಾಡಿಕೊಳ್ಳುವ. ಇದು ನಾವು ಬಳಸ್ತೇವೆ ಅಂತ ನಾನು ಅದನ್ನು ಟೀಕೆ ತಮಾಷೆ ಮಾಡ್ತಾ ಇಲ್ಲ. ತಮಿಳರದ್ದು ಇದೆ ರೊಂಬ ಪ್ರಮಾದಮಾಯಿರುಕ್ಕಂತ. ಪ್ರಮಾದ ಅಂತ ಹೇಳಿದ್ರೇನು, ಪೂರ್ತಿ ಬಾನುಗಡಿನಿ, ಎಂಥ ರೊಂಬ ಪ್ರಮಾದಮಾಯಿರುಕು ಅವ್ರದ್ದಿದೆ. ಊಟ ಪ್ರಮಾದಮಾಯಿರುಕು, ಜಾತ್ರೆ ಎಲ್ಲವುದು ಪ್ರಮಾದ ಅಂತ. ಇದು ಒಂದೊಂದು ಪ್ರಾದೇಶಿಕ ಭಾಷೆಗಳಲ್ಲಿಯೂ ಕೂಡ ತನ್ನದೊಂದು ರೂಪವನ್ನು ಪಡೆದಿರ್ತದೆ. ಯಾವುದು ಪಡೆದಿರ್ತದೆ? ಈ ಸಖತ್ತು ಬೇಜಾನು ಅಂತ ಹೇಳಿದ್ನಲ್ಲ, ಇವುಗಳು ಯಾಕೆ ಬರ್ತಾವೆ ಅಂತ ಹೇಳಿದರೆ, ನೀವು ಆ ಸಂದರ್ಭಕ್ಕೆ ಸರಿಯಾಗಿ ಬಳಸಬೇಕಾದಂತಹ ಸೂಕ್ತ ಶಬ್ದವನ್ನು ಪೂರ್ತಿ ಮರೆ ಮಾಡಲಿಕ್ಕೆ ಬಂದಂತಹ
ಏನು ಫಾರಿನ್ ಬಾಡೀಸು, ಹೊರಗಡೆಯಿಂದ ಬಂದು ಸೇರ್ಕೊಂಡಿರ್ತಾರಲ್ಲ, ಫಾರಿನ್ ಬಾಡಿ ಅಲ್ಲಿ ಬಂದು ಸೇರ್ಕೊಂಡಿರೋದು ನಮಗೇ ಗೊತ್ತಿಲ್ಲದೆ. ಬ್ರಿಟಿಷರು ಬಂದರು ನಮ್ಮ ನಾಳ್ದ ಹಾಗೆ, ನಮಗೆ ಒಂದೊಂದು ಹೋಯ್ತು. ಎಷ್ಟು ವಿಶೇಷಣ ಶಬ್ದಗಳನ್ನು ನಾವು ಕಳ್ಕೊಳ್ತು. ಮನೋಜ್ಞವಾಗಿದೆ, ಸುಂದರವಾಗಿದೆ, ಆಕರ್ಷಕವಾಗಿದೆ, ಸ್ವಾದವಾಗಿದೆ, ಮಧುರವಾಗಿದೆ, ದಿವ್ಯವಾಗಿದೆ, ಭವ್ಯವಾಗಿದೆ, ಸ್ಪಂದನ. ನಾವು ಹೇಳಿದ್ರೆ ಇನ್ನು ಸುಮಾರು ಹೋಗ್ತಾ ಇರುತ್ತದೆ ಬಿಡಿ. ಇದೆಲ್ಲ ಏನು ಅಂದರೆ ಆಯಾಯ ಸಂದರ್ಭಕ್ಕೆ. ಈಗ ಅಡಿಗೆ ಸ್ವಾದಿಷ್ಟವಾಗಿದೆ, ಅಡಿಗೆ ಸಖತ್ತಾಗಿದೆ ರೀ, ಹೋಯ್ತಾ? ರುಚಿಕರವಾಗಿದೆ, ರುಚಿತಮವಾಗಿದೆ, ಸಖತ್ತಾಗಿದೆ, ಹೋಯ್ತಾ? ಇನ್ನೇನು? ಹೂವು ಸುಂದರವಾಗಿ ಸಖತ್ತಾಗಿದೆ ರೀ. ಅಲ್ಲಿ ಶಂಕರಪುರದಲ್ಲಿ ಒಂದು ಮಳ ಮಲ್ಲಿಗೆ ಸಖತ್ತಾಗಿತ್ತು. ಏನು ಸಖತ್ತು? ಅದೇನು? ಸುರಭಿಭೂಷಿತವಾಗಿತ್ತು, ಸುವಾಸನ ಭರಿತವಾಗಿತ್ತು, ಏನು ಮೃದುವಾಗಿತ್ತು, ಮಾರ್ಧವ. ಎಷ್ಟು ಶಬ್ದ ಹೋಯ್ತು ಸರ್? ಕನಿಷ್ಠ 50 ಶಬ್ದವನ್ನು ನಾವು ಕಳ್ಕೊಳ್ತೇವೆ. ಒಂದು ಸಖತ್ತು ಬೇಜಾನು, ಅಥವಾ ನೀವೇ ಬಳಸೋದಿದ್ರೆ ನೀವೇ ಯೋಚನೆ ಮಾಡಿ. ಈಗ ಇಲ್ಲಿ ಭಯಂಕರ ಅಂತ, ಇದು ಮಕ್ಕಳಲ್ಲಿಯೂ ಅದು ಸರ್ವನಾಮ ಇದು ಸರ್ವನಾಮವೇ. ಸಖತ್ತು ಇದಲ್ಲ, ಅದು ಇದು ಅನ್ನೋದ್ರ ಬದಲಿಗೆ ಅದು ಇದಿದೆಯಲ್ಲ, ಎಂಥದ್ದು ಅದು ಹೇಳಿ ಆಯಿತು. ಅದು ಅಂದ ಕೂಡಲೇ ಅದಕ್ಕೆ ಶಬ್ದ ಸಿಗಲಿಲ್ಲ. ಅದು ಇದಿದೆಯಲ್ಲ, ಅದು ಭಾಳ ಇದು ಮಾರೇರೆ. ಪುನಃ ನೀವು 1 ಗಂಟೆ ಮಾತಾಡ್ಬೋದು, ಅದು ಇದು 2 ಶಬ್ದ. ಅಕಸ್ಮಾತ್ ಅದು ಇದು ಇಲ್ಲದೆ ಇದ್ದಿದ್ರೆ ಇವ ಇಬ್ಬರು ಇರ್ತಿರ್ಲಿಲ್ಲ. ಅಲ್ಲ, ಭಾಳ ಕಷ್ಟ ನೋಡಿ. ಇದು ತಮಾಷೆ ಅಲ್ಲ, ಇದು ಮಕ್ಕಳಲ್ಲಿ ಈ ಪ್ರವೃತ್ತಿ ಇರ್ತದೆ. ನಮ್ಮನೆಯಲ್ಲೂ ಮಕ್ಕಳು ಇರ್ತಾವಲ್ಲ, ನನ್ನ ಅನುಭವದಿಂದ ಹೇಳೋದು. ಅದು ಮತ್ತೆ ಇಂಗ್ಲೀಷ್ನ ಅಂತ ಹೇಳೋದು, ಅದು ಯುನೋ ಐ ಮೀನು, ಇನ್ನು ಕೆಲವೇ ಇದೆ. ಅದು ಸೋ ಎಸ್ಪೆಷಲಿ ಅದು ಆ ಸೋ ಎಂಥ ಸೋಗಲಾಡಿ ಅಂದರೆ ಹಿಂದಿಲ್ಲ ಮುಂದಿಲ್ಲ ರೀ. ಅಟ್ಲೀಸ್ಟ್ ಅದು ಇದು ಬೆಟರು, ಯಾಕಂದ್ರೆ ಎಂಥದ್ದು ಕಸಾದ್ರೂ ತೋರಿಸ್ಬೋದು ಅದು ಅಂತ. ನೀವು ಸೋ ಅನ್ಲಿಕ್ಕೆ ಅಲ್ವಾ ಅದು ಏನಿದ್ರೆ ನೀವು ಎಸ್ಪೆಷಲಿ ಇದರಲ್ಲಿ ಕೇಳಬೇಕು, ಯಾವುದು ಮಾಧ್ಯಮಗಳಲ್ಲಿ, TV ಮಾಧ್ಯಮನೋ ಅಥವಾ ರೇಡಿಯೋ ಮಾಧ್ಯಮದಲ್ಲಿಯೋ ಕೇಳೋದಿದ್ರೆ, ಅವನು ಒಬ್ಬ ಇಂಟರ್ವ್ಯೂ ಮಾಡಿಸ್ಕೊಳ್ಳೋನು ಜಾಸ್ತಿ ಸೋ ಹೇಳೋದು. ಅದು ಸೋ ನಾನು 1976ನಲ್ಲಿ ಇದಕ್ಕೆ ಫಿಲ್ಮಿಗೆ ಬಂದೆ. ಏನು ಸೋ ಅನ್ನುವಂಥ ಶಬ್ದ ಏನಿದೆ, ಶುದ್ಧ ತಾರ್ಕಿಕವಾದ ಶಬ್ದ. ಅದು ಗಮನಿಸಿ ಭಾಷೆಯ ದೃಷ್ಟಿಯಿಂದ. ಸೋ ಅಂದ್ರೇನು? ಆದ್ದರಿಂದ ಅಂತಲ್ವಾ? ಬಿಕಾಸ್ ಆದ್ದರಿಂದ ಅಂತ ಹೇಳಿದ್ರೆ ಹಿಂದೊಂದಿರಬೇಕು ಅದಕ್ಕೆ ಪ್ರಶ್ನೆ. ಆ ಪ್ರಶ್ನೆಗೆ ಮುಂದೆ ಅದಕ್ಕೆ ಉತ್ತರವಾಗಿ ಬರುವಾಗ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಸೋ ಐ ಆಮ್ ಟೆಲ್ಲಿಂಗ್ ಯು ಅಂದ್ರೆ ಮುಂದೇನು ಹಿಂದಾಗಿದೆ, ಇದಕ್ಕೆ ವಿರುದ್ಧವಾದದ್ದು, ಪೂರಕವಾದದ್ದು, ತರ್ಕ, ಶುದ್ಧ ತರ್ಕ, ಅದು ಲಾಜಿಕಲಿ ಹೋಗುವಂಥದ್ದು. ಇದು ಇಲ್ಲೂ ಲಾಜಿಕ್ ಇಲ್ಲ, ಇಲ್ಲಾಜಿಕ್ ಆಗಿ ಹೋಗಿದೆ. ಎಂಥ ಸಮಸ್ಯೆ ಅಲ್ಲೋ. ಆದ್ರಿಂದ ಆ ಸೋ ಅಂತ ಬರೋದು, ಒಂದು ವಾಕ್ಯ ಮುಗಿದ್ರೊಳಗೆ 4-5 ಸೋಗಳು ಬರ್ತವೆ. ಭಾರಿ ಸಮಸ್ಯೆ ಇದೆ ಅದು. ಎಂಥ ಇರಿಟೇಷನ್ ಆಗತ್ತೆ ಅಂದ್ರೆ, ಅದು ಯಾಕೆ ಅವ್ನು ಹೇಳುವನಿಗೆ ಗೊತ್ತಾಗೋದಿಲ್ಲ. ಹಾಗಿದ್ರೆ ಇನ್ನೂ ಮುಗಿಲೆಲ್ಲ ನೀವು ಒಂದು ಜಸ್ಟ್ ರೆಕಾರ್ಡ್ ಮಾಡಿ ಅವ್ರ ಮುಖಕ್ಕೆ ಬಡಿಬೇಕು, ನೋಡು ಕೇಳು ನೀನು ಎಷ್ಟು ಸೋ ಹೇಳಿದ್ದಿ ಅಂತ. ಇದೆಲ್ಲ ಮಕ್ಕಳಲ್ಲಿಯೂ ಬಂದಿದೆ, ಈಗಲ್ಲ, ಇದೆ, ಚಲಾವಣೆಯಲ್ಲಿ ಇದೆ. ಮಕ್ಕಳು ಮಾತಾಡೋದನ್ನು ಗಮನಿಸಿದರೆ ಅವರೊಂದು 10 ಸೋ ಹಾಕಿರ್ತಾರೆ. ಯಾಕಂದ್ರೆ ಈ ಪ್ರಭಾವ ಇರುತ್ತೆ. ಮನೆಯಲ್ಲೂ ಅದೇ ತಾನೇ ಇರೋದು. ಮನೆಯಲ್ಲೋ ಅಥವಾ ವಾತಾವರಣದಲ್ಲೋ, ಅಥವಾ ನೀವು ಮಾತಾಡುವಾಗ ಒಂದು 2-3 ಸೋ ಕೇಳ್ಕೊಂಡು ಅದು ಬಂದಿರ್ಬೋದು ಅವರು. ಇದನ್ನು ಗಮನಿಸಿ ನಾವು ಅಲ್ಲಲ್ಲಿ ಅದನ್ನು ಕೆತ್ತಿ ಆಚೆ ಹಾಕಬೇಕು. ಬಾಲರಾಮನನ್ನ ಅರುಣ ಕೆತ್ತಿದ ಹಾಗೆ ಆ ಕಲ್ಲನ್ನೆಲ್ಲ ಕೆತ್ತಿ ಹಾಕಬೇಕು. ನಾವು ಮೂರ್ತಿ ಬರಬೇಕು, ಕೆತ್ತಬೇಕು. ಇಂಥದ್ದು ಈ ಸಖತ್ತು ಉಡುಪಿದಲ್ಲ, ಆದ್ರೆ ಬಂದ್ಬಿಟ್ಟಿದೆ. ಹೆಂಗಿದೆ ಈ ಸಮಸ್ಯೆ ಇದೆ. ಅದೇ ಹೇಳಿದ್ದು ನಾನು, ಫಾರಿನ್ ಬಾಡಿಗಳು ಬಂದು ಹೋಗ್ತಾವೆ ಅಂತ. ಅದು ನಮ್ಮ ಗಮನ ಬಂದ ಆಗ ಎಂತ ಹೇಳಿದ್ದು ನೀನು, ಅಜ್ಜಿ
ಇವತ್ತು ಇಡ್ಲಿ ಮನೇಲೇನು ದೋಸೆ ಮಾಡ್ತಾರೆ, ಸಖತ್ತಾಗಿತ್ತು ಅಂತ. ನಾನು ಕೂಡಲೇ ನೀನು ಏನು ಹೇಳಬೇಕು ಅಂತಿದ್ದೀಯ ಅದನ್ನು ಹೇಳು ಅಂತ ನಾನು ಕೂಡಲೇ ನಿಲ್ಲಿಸಿ ಹೇಳ್ತೇನೆ. ಈ ಸಖತ್ ಅಂತ ಏನು ಹೇಳಬೇಕು ಅಂತಿದ್ದಿ, ರುಚಿಯಾಗಿತ್ತು ಅಂತಲಾ ಅದು ಅಲ್ವಾ, ಅಥವಾ ಬಿಸಿ ಬಿಸಿಯಾಗಿತ್ತಾ? ಯಾಕೆ ದೋಸೆ ಕೆಲವು ಗುಣಗಳಿರ್ತವೆ, ಅಥವಾ ಕೆಲವರಿಗೆ ಸ್ವಲ್ಪ ಹಸಿ ಇದ್ರೆ ನಿನಗೆ ಯಾವುದು ಚೆನ್ನಾಗಿ ಆಯಿತು? ನಿನ್ನ ಅನುಭವವನ್ನು ಹೊರ ಹಾಕಲಿಕ್ಕೆ ಶಬ್ದ ಸಿಕ್ಕಲಿಲ್ಲ ಆದರೆ ಹುಡುಕಬೇಕು. ಸಖತ್ತಲ್ಲ, ಬೊಂಬಾಟಲ್ಲ, ಬೇಜಾನು ಅಲ್ಲ. ಇಂಥದ್ದು ಭಾಷಾ ಪ್ರಪಂಚದಲ್ಲಿ ನಾವಾಗಿ ಮಕ್ಕಳಿಂದ ದೂರ ಹೋಗುವಂತಹ ಒಂದು ವಾತಾವರಣವನ್ನು ಒಪ್ಪಿಕೊಳ್ತಾ ಇದ್ದೇವೆಯೋ ಅನ್ನೋದು ನನ್ನ ಪ್ರಶ್ನೆ, ಅಥವಾ ನನ್ನ ಅನುಮಾನ. ಪ್ರಶ್ನೆ ಅಲ್ಲ, ನನಗೆ ಅನುಮಾನ. ಇದಕ್ಕೆ ಇದೆ ನಮ್ಮ ಅವಜ್ಞೆಯಿಂದ ಮಕ್ಕಳನ್ನು ದೂರಬಾರ್ದು. ಮಕ್ಕಳು ಅದು ವೈಟ್ ಪೇಪರ್. ನೀವು ನನಗಿಂತ ಹೆಚ್ಚು ನೀವು ಮಕ್ಕಳ ಜೊತೆ ನಿಮ್ಮ ಸಂಪರ್ಕ ಸಂವಹನ ಇರ್ತದೆ. ನಮಗೆ ಅಂದರೆ ನಿಮಗೆ ನಿಮ್ಮ ಭಾರ ಬಹಳ ಇರ್ತದೆ. ಯಾಕೆ ನಿಮಗೆ ಏನದು ಕವರ್ ಮಾಡೋದು ಅಂತ ಹೇಳ್ತಾರಲ್ಲ ಅಲ್ವಾ, ಸಿಲೆಬಸ್ ಕವರ್ ಮಾಡೋದು ಅಲ್ವಾ. ನಾನು ಯಾಕಿದನ್ನು ಹೇಳ್ತಿದ್ದೇನೆ ಅಂದರೆ ಎಲ್ಲರೂ ರಸಿಕರೇ ಇದ್ದೀರಿ, ಮತ್ತೆಲ್ಲರೂ ಟೀಚರ್ಸು ಪ್ರಾಧ್ಯಾಪನದಲ್ಲಿದ್ದೀರಿ. ಈ ಕವರ್ ಮಾಡೋದ್ರದ್ದು ಒಂದು ಜೋಕ್ ಇದೆ, ಹೇಳ್ಬೋದಲ್ಲ? ಹಾಂ, ಬೈಯೋದಿದ್ರು ನಾನು ಹೋದ್ಮೇಲೆ ನೀವು ಬೈದಿ, ನನ್ನ ಎದುರು ಹೇಳಬೇಡಿ ಆಯಿತಾ. ತುಂಬ ದೊಡ್ಡ ವಿದ್ವಾಂಸರು ಅದಕ್ಕಿಂತ ಹೆಚ್ಚು ಒಳ್ಳೆಯ ರಸಿಕರವರು, ತಮಾಷೆ, ತುಂಬ ತಮಾಷೆಯವರು, ಸಂತೋಷವನ್ನು ಸಾಹಿತ್ಯದಲ್ಲಿ ಕಂಡುಕೊಳ್ತಾ ಇದ್ರು. ಅವರದ್ದು 2 ಜೋಕ್ ಹೇಳಿಬಿಡ್ತೇನೆ. ಒಂದು ಕವರಿದು ಹೇಳ್ತೇನೆ, ಅದನ್ನ ನೆಕ್ಸ್ಟ್ ಹೇಳ್ತೇನೆ. ಅದ್ರ ಮೊದಲು ನಿಮಗೆ ಸಂಬಂಧಿಸಿದ್ದು, ಅಂದರೆ ಶಾಲೆಗೆ ಸಂಬಂಧಿಸಿದ್ದು. ಅವ್ರದ್ದು ಎಷ್ಟು, ಅವರು ಪ್ರೊಫೆಸರ್ ಆಗಿದ್ದವರೇನೆ. ಅವ್ರಿಗೆ ಎಷ್ಟು ವಿನೋದಶೀಲತೆ ಇತ್ತು ಅಂದರೆ, ಒಬ್ಬ SLC ಹುಡುಗ ಇರ್ತಾನೆ, ಅವನೇನೋ ತಪ್ಪು ಮಾಡ್ತಾನೆ, ಕಾಲೇಜ್ ಅಂದರೆ ಕ್ಲಾಸ್ನಲ್ಲಿ ತಪ್ಪು ಮಾಡ್ತಾನೆ. ಸ್ಟ್ಯಾಂಡಪ್ ಅಂದರು, ಅವ ಎದ್ದು ನಿಂತ್ಕೊಂಡ. ಇವರು ಪದ್ಯ ಬರೆಯುವುದು, ಸಭ್ಯರ ಜೊತೆ ನೀನು ಇರಲು ಅಯೋಗ್ಯನು. ಯಾರು ಹುಡುಗನಿಗೆ ಹೇಳೋದು, ಸಭ್ಯರ ಜೊತೆ ನೀನು ಇರಲು ಅಯೋಗ್ಯನು, ಹೋಗು ಹೆಡ್ ಮಾಸ್ಟರ್ ಬಳಿಗೆ. ಅಲ್ಲ, ಎಷ್ಟು ತಡವಾಗಿ ಕನೆಕ್ಟ್ ಆಗುತ್ತಲ್ಲ. ನಾನು ಇದನ್ನು ಈಗ ತಮಾಷೆಗೆ ಹೇಳಿದೆ. ಮಕ್ಕಳಲ್ಲಿ ದಯವಿಟ್ಟು ಈ ಒಂದು ಪನ್ನು, ಆ ವಿನೋದವನ್ನು ನಾವು ಏನು ಮಾಡಬೇಕು, ಮೋಟಿವೇಟ್ ಮಾಡಬೇಕು. ಮಕ್ಕಳ ಹತ್ರ ಸಾಧ್ಯ ಆಗ್ತದೆ, ಯಾಕಂದ್ರೆ ನಾನು ಗೋಕರ್ಣದಲ್ಲಿ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಿಸಿದ್ದೇನೆ ಮಕ್ಕಳ ಹತ್ರ. ನೀವು ಬರೀ ನಮಸ್ಕಾರ ಸರ್, ನಮಸ್ಕಾರ, ಹುಷಾರಿದ್ದೀರಾ? ಇದ್ದೇನೆ. ಇಷ್ಟು ಹೇಳಲಿಕ್ಕೆ ನೀನು ಯಾಕಯ್ಯ? ನೀವು ವಾಪಸ್ಸು ಹುಷಾರಿದ್ದೇನೆ, ಇಲ್ದಿದ್ರಿ ಏನು ಕೇಳಬೇಕು. ಮಕ್ಕಳಿಗೆ ಹೇಳೋದು, ಹುಷಾರಿದ್ಯಾ? ಹುಷಾರಿಲ್ಲ ಅಂದರೆ ಏನು ಮುಂದೆ ನಿಮ್ಮ ಹತ್ರ ಪರಿಹಾರ ಉಂಟು ಅಂತ. ಅಂದರೆ ಮಾತಿಗೆ ಮಾತನ್ನು ಜೋಡಿಸುವುದು, ಅದಕ್ಕೊಂದು ಇಲ್ಲಿ ಏನೋ ಒಂದು ಕೆಮಿಕಲ್ ರಿಯಾಕ್ಷನ್ ಬರಬೇಕು ಮಿದುಳಲ್ಲಿ. ಅದು ಬರೀ 2 1 2 2 2 4 2 3 6 ಅಷ್ಟೇ ಅಲ್ಲ, ಅದರಿಂದ ಆಚೆಗೆ ಹೋಗ್ಬೇಕು. ಅವು ಒಂದ್ಸಲ ಆದರೂ 2 3 10 ಅಂತ ಹೇಳಬೇಕು.